ನಮಸ್ಕಾರ. ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಅಲೆಮಾರಿ ಬುಡ್ಗಜಂಗಮ್ ಕಾಲೋನಿಯಲ್ಲಿದ್ದೀವಿ. ಈ ಬುಡ್ಗಜಂಗಮ್ ಅನ್ನೋ ಒಂದು ಕಾಸ್ಟ್ ಸಮುದಾಯ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕರ್ನಾಟಕದಲ್ಲಿ ನೆಲೆಯೂರಿದ್ದು, ಆದರೆ ಈ ಬುಡ್ಗಜಂಗಮ ಎನ್ನುವ ಒಂದು ಜಾತಿಯನ್ನು ಈ ಬುಡ್ಗಜಂಗಮರಿಗೆ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಒಂದು 3-4 ಜನರು ಮಾತ್ರ, ಬೆರಳೆಣಿಕೆಯಷ್ಟು ಜನರು ಮಾತ್ರ ಈ ಒಂದು ಕಾಸ್ಟನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ, ನಂತರ ನಮ್ಮ ಜನಗಳಿಗೆ ಪರಿಚಯ ಮಾಡಿಸಿ, ನಂತರ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂಥ ಹಳ್ಳಿಯಲ್ಲಿರುವಂಥ ಜನಗಳಿಗೆ ಇವತ್ತು ಜಾತಿ ಪ್ರಮಾಣ ಪತ್ರ ಸಿಗುವಂತೆ ಮಾಡಿದಂಥ ಮಾನೀಯರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ಕಾಸ್ಟ್ ತರಲಿಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟರು, ನಂತರ ಏನೇನು ಶ್ರಮ ಪಟ್ಟರು ಅನ್ನೋದು ನಾವು ನೀವೆಲ್ಲರೂ ಸೇರಿ ಅವ್ರ ಜೊತೆ ಇವತ್ತು ಸಂದರ್ಶನ ಮಾಡೋಣ. ಬನ್ನಿ. ಹೇಳುವವರು ಬುಡಗ ಜಂಗಾಮರು, ಹೆಣ್ಣು ಗಂಡು ಹೋದ ಎಲ್ಲ ವೇಷಭೂಷಣ ನೋಡಿರಲ್ಲ, ಎಲ್ಲ ವೇಷಭೂಷಣ ನೋಡಿರಲಿಲ್ಲ. ಯಾರ ಸಂಬಂಧ ಎಲ್ಲ ನಮ್ಮ ಬದುಕು ನಮಗೆ ಎಲ್ಲ ಬುಡಗ ಜಂಗಾಮರು. ಯಾರ ಸಂಬಂಧವಿಲ್ಲ ನಮ್ಮ ಬದುಕು ನಮಗೆ ಎಲ್ಲ ಬೇಡ ಜಂಗಾಮರು, ಬೇಡ ಜಂಗಮರು, ನಾವು ಬುಡಗ ಜಂಗಾಮರು. ಬೇಟೆಯಾಡಿ ತಿನ್ನುವವರು, ಕತೆ ಹೇಳುವವರು ಬೇಡ ಜಂಗಾಮರು. ರಾಮಾಯಣ ವೇಷದಲ್ಲಿ ಪೌರಾಣಿಕ ಕಥೆಗಳಲ್ಲಿ, ರಾಮಾಯಣ ವೇಷದಲ್ಲಿ ಪೌರಾಣಿಕ ಕಥೆಗಳಲ್ಲಿ ರಾಮ ಸೀತ ಲಕ್ಷ್ಮಣರು ರಣರಂಗ ಬೀದಿಯಲ್ಲಿ ವೇಷಗಾರ ವೀರರು. ರಾಮ ಸೀತ ಲಕ್ಷ್ಮಣರು ರಣರಂಗ ಬೀದಿಯಲ್ಲಿ ವೇಷಗಾರ ವೀರರು. ಬೇಡ ಜಂಗಮರು, ನಾವು ಬುಡಗ ಜಂಗಾಮರು. ಬೇಟೆಯಾಡಿ ತಿನ್ನುವವರು, ಬುರ್ರಕತೆ ಹೇಳುವವರು ಬುಡಗ ಜಂಗಾಮರು. ಎಸ್ಸಿ ಎಸ್ಟಿ ಗೊತ್ತೇ ಇಲ್ಲ ಸೌಲತ್ತು, ಹಣದವರು ಬೇಡ ಜಂಗ. ಬೇಡ ಜಂಗಮರು, ನಾವು ಬುಡಗ ಜಂಗಾಮರು. ಬೇಟೆಯಾಡಿ ತಿನ್ನುವವರು, ಬುರ್ರಕತೆ ಹೇಳುವವರು ಬುಡಗ ಜಂಗಾಮರು. ವೀರಶೈವರಲ್ಲ ಸ್ವಾಮಿ, ಲಿಂಗಾಯತರಲ್ಲ ಸ್ವಾಮಿ. ವೀರಶೈವರಲ್ಲ ಸ್ವಾಮಿ, ಲಿಂಗಾಯತರಲ್ಲ ಸ್ವಾಮಿ. ಪಂಚಪೀಠ ನಮಗೆ ಇಲ್ಲ, ಜಗಕ್ಕೆ ಜಂಗಮರು, ನಾವು ಬೇಡ ಜಂಗ. ಪಂಚಪೀಠ ನಮಗೆ ಇಲ್ಲ, ಜಗಕ್ಕೆ ಜಂಗಮರು, ನಾವು ಬುಡಗ ಜಂಗಾಮರು. ಬೇಡ ಜಂಗಮರು, ನಾವು ಬುಡಗ ಜಂಗಾಮರು. ಬೇಟೆಯಾಡಿ ತಿನ್ನುವವರು, ಬುರ್ರಕತೆ ಹೇಳುವವರು ಬುಡಗ ಜಂಗಾಮರು. ಪಾದ ಪೂಜೆ ಮೊದಲ ಇಲ್ಲ, ಮಾಂಸಾಹಾರಿ ನಾವು ಎಲ್ಲ. ಪಾದ ಪೂಜೆ ಮೊದಲೇ ಇಲ್ಲ, ಮಾಂಸಾಹಾರಿ ನಾವು ಎಲ್ಲ. ಜುಟ್ಟು ಜನಿವಾರ ಇಲ್ಲ, ದಕ್ಷಿಣ ಪಲ್ಲಕ್ಕಿ ಇಲ್ಲ, ಬೇಡ ಜಂಗಾಮರು. ಜುಟ್ಟು ಜನಿವಾರವಿಲ್ಲ, ದಕ್ಷಿಣ ಪಲ್ಲಕ್ಕಿ ಇಲ್ಲ, ಬೇಡ ಜಂಗಾಮರು. ಬೇಡ ಜಂಗಮರು, ನಾವು ಒಬ್ಬ ಮಾತ್ರವಲ್ಲ, ದೊಡ್ಡ ದೊಡ್ಡ ಪಾಳೆಗಾರನ ಆ ಚೆಂಡು ಆಡಲಿಕ್ಕೆ ಕೆಲಸ ರಾಮಯ್ಯ. ಮತ್ತೆ ಎಷ್ಟು ಮಂದಿ ಪಾಳೆಗಾರ ಬಂದಾರಂದ್ರೆ ಹುಬ್ಬಳ್ಳಿ ಆಲೋತು, ಹುಬ್ಬಳ್ಳಿ ಕಟ್ಟಿಗೂ ಆಲಾತ ಅಪ್ಪಳಪ್ಪನ ಹುಬ್ಬಳ್ಳಿ ಧಾರವಾಡ ಗದಗ ಪಟ್ಟ. ಸರ್ ನಮಸ್ಕಾರ. 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 ತಮ್ಮ ಹೆಸರು? ಸರ್ ನನ್ನ ಹೆಸರು ಸಣ್ಣಮಾರಪ್ಪ. ಸಣ್ಣಮಾರಪ್ಪ. ಸಮುದಾಯ ಸರ್? ಸಮುದಾಯದ ಹೆಸರು ಸಮುದಾಯ ಬುಡ್ಗಜಂಗಮ. ನಮ್ಮ ಗೋತ್ರ ಬಂದು ಬಲಗೊಲ್ಲ. ಬಲಗೊಲ್ಲ ಅಂದ್ರೆ ಗೋತ್ರ ಬೆಡಗು. 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 ಹಾ ಸರ್. ಊರು? ಊರು ನಮ್ಮದು ಸೋಮಲಾಪುರ. ಸೋಮಲಾಪುರ ಇಲ್ಲಿ ಹತ್ರ. ದರೋಜಿ ಸೋಮಲಾಪುರ. ಅದು ಹೊಸಪೇಟೆ ತಾಲೂಕಿನೇ ಇತ್ತು ಮೊದಲು. ಈಗ ಅದು ಬಳ್ಳಾರಿ ಜಿಲ್ಲೆಗೆ ಆಯ್ತು. ಇದು ಜಿಲ್ಲೆ ಬದಲಾವಣೆ ಆದ್ಮೇಲೆ ಹೊಸಪೇಟೆ ವಿಜಯನಗರ ಜಿಲ್ಲೆಗೆ ಆಯ್ತು. ವಿಜಯನಗರ ಜಿಲ್ಲೆ ಆದ್ಮೇಲೆ ಬಳ್ಳಾರಿ ಜಿಲ್ಲೆಗೆ ಹೋಗಿದೆ. ಓಕೆ, ಪರವಾಗಿಲ್ಲ ಸರ್. ಈಗ ತಾವು ಈ ಒಂದು ಬುಡ್ಗಜಂಗಮ ಅನ್ನೋ ಕಾಸ್ಟು
ತಮ್ಮ ಒಂದು ಸಮುದಾಯಕ್ಕೆ ಯಾವ ಇಸ್ವಿಯಲ್ಲಿ ತಂದಿರಿ, ನಂತರ ಅದನ್ನ ತರಲಿಕ್ಕೆ ಎಷ್ಟು ಶ್ರಮ ಪಟ್ರಿ ಅನ್ನೋದನ್ನ ನಮ್ಮ ಚಾನೆಲ್ಗೆ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ನಿಜವಾಗ್ಲೂ ನಮ್ಮ ಜಾತಿ ಅನ್ನೋದು ಮೊದಲು ಸಮುದಾಯಕ್ಕೆ ಬರೇ ನಮ್ಮ ಆಚಾರ ವಿಚಾರಗಳು ಬಿಟ್ಟರೆ ಜಾತಿ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಕೆಲವೊಂದು ಸುಮಾರು 1988 ಆಜುಬಾಜು 86-85ರಲ್ಲಿ ನಮ್ಮ ಸಮುದಾಯಕ್ಕೆ ಒಂಚೂರು ತಿಳುವಳಿಕೆ ಆಯಿತು. ನಾವು ಸೋಮಲಾಪುರದಾಗಿದ್ದಾಗ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗುತ್ತೆ. ಆ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಮ್ಮವರೇ ಒಬ್ಬರು ನೇಮಕ ಆಗಬೇಕನ್ನೋದು ಅಲ್ಲಿ ಆಗುತ್ತೆ. ಆದಾಗ ಏನಾಯಿತು, ಅಲ್ಲಿ ಗ್ರಾಮ ಪಂಚಾಯತ್ ನಿಂತಾಗ SC ರಿಸರ್ವೇಷನ್ ಬಂತು, ದೇವಲಾಪುರ ಗ್ರಾಮ ಪಂಚಾಯತಿ. ಹಿಂಗಾಗಿ ಉಟ್ಕೊಂಡಿದ್ದೀರ. SC ರಿಸರ್ವೇಷನ್ ಬಂದಾಗ ನಿಮ್ದು ಜಾತಿ ಯಾವುದಂತ ಕೇಳಿದಾಗ ಜನ ಊರಿನ ಪಂಚರು ಯಜಮಾನರು ನಿಮ್ಮ ಜಾತಿ ಯಾವ್ದಂದಾಗ ನಮ್ಮದು ಜಾತಿನೇ ಗೊತ್ತಿಲ್ಲ ಸರ್, ನಾವು ಜಂಗಾಳ್ರು ಅಂತಾರೆ ನಮ್ಮನ್ನ ಜಂಗಾಳ್ರು ಅಂತಾರ, ಊರೊಳಗೆ ಭಿಕ್ಷೆ ಬೇಡರ್ ಅಂತಾರ, ಹಗಲು ಬೇಸಿಗಾರ ಅಂತಾರ, ಬಾಲಸಂತ ಅಂತಾರ, ಕೊಂಡಮ್ಮ ಅಂತಾರ, ನಾನಾ ರೀತಿ. ಅಂದ್ರೆ ನಾನಾ ರೀತಿ ನಮ್ಮ ಹೊಟ್ಟೆಪಾಡಿಗಾಗಿ ನಮ್ಮ ಸಮುದಾಯದ ಹಿರಿಯರು ಕೆಲವರು ಕೊಂಡಪ್ಪ ಅಂತ ಹಾಕ್ಕೊಂಡು ಹೋದ್ರು, ಕೆಲವರು ಬಾಲಸಂತ ಹಾಕ್ಕೊಂಡು ಹೋದ್ರು, ಕೆಲವರು ಹಗಲು ಬೇಷ ಮಾಡಿದ್ರು, ಕೆಲವರು ಬುರ್ರಕತೆ ಹೇಳಿದ್ರು. ಇವೆಲ್ಲ ಕಾಯಕಗಳು. ನಮ್ಮ ಜನ ಏನಿತ್ತು ಹಿಂದೆ ಸುಮ್ಮನೆ ನಮಗೆ ಜಾತಿ ಎಂಬುದೇ ಗೊತ್ತಿರ್ಲಿಲ್ಲ. ಅವ್ರಿಗೆ ಯಾಕೆ ಬೇಕು ಜಾತಿ? ಒಂದೂರಾಗ ಇರೋಲ್ಲ ನಾವು. ಇನ್ನೊಂದು, ಈ ಊರು 4 ದಿವಸ ಆಡ್ತೀವಿ, ಈ ಊರಿನ ಜನ ರೋಸಿಗೆ ಬಂದು ದಿನಾ ಬರ್ತೀರಿ ಭಿಕ್ಷೆ ಬೇಡಕ್ಕಂತ ಬೈತಾರ. ಯಾವಾಗ ಬೈಯಾಕ ಶುರು ಮಾಡ್ತಾರೋ, ಈ ಊರು ಬೇಡಲ್ಲ ಇನ್ನೊಂದು ಊರಿಗೆ ಹೋಗೋಣ ಅಂತ ಇನ್ನೊಂದು ಊರಿಗೆ ಹೋಗೋದು. ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಆ ಊರಿಗೆ ಸುತ್ತಮುತ್ತ ಬೇಟೆ ಆಡಕ್ ಆಗುತ್ತೆ. ನಮಗೆ ಪ್ರಾಣಿ ಪಕ್ಷಿಗಳು ಯಾವುದೇ ಬೇಟಾಡ್ಕೊಂಡು ತಿನ್ನೋರು ನಾವು. ಅಂತ ಒಂದು ಏರಿಯಾ ನೋಡಿ ಅಂತ ಊರಿಗೆ ಹೋಗಿ ನಮ್ಮವರು ಊರು ಹೊರಗೆ ಟೆಂಟ್ ಹಾಕೊಂಡು ಇರ್ತಿದ್ರು. ಊರವರೆಗೆ ಒಂದು ಬಾವಿ ನೋಡ್ಕೊಂತಿದ್ರು. ಇಲ್ಲ ಒಂದು ಅವಾಗ ಬೋರ್ವೆಲ್ಗಳು ಇರಲಿಲ್ಲ. ಬಾವಿ ನೋಡ್ಕೊಂಡು ನೀರಿನ ಸವಲತ್ತು ನೋಡ್ಕೊಂಡು ನಮ್ಮ ದನ ಕರುಗಳಿಗೆ ನೀರು ಎಲ್ಲ ಮೇವು ನೋಡ್ಕೊಂಡು ಅಂಥ ಊರಲ್ಲಿದ್ದು ಜೀವನ ಮಾಡ್ಕೊಂತ ಬಂದ್ರೆ ನಮ್ಮ ಹಿರಿಯರು. ಅವಾಗ ನಮಗೆ ಶಾಲೆ ಓದಿಸೋದೇ ಗೊತ್ತಿರಲಿಲ್ಲ, ಶಾಲೆ ಮಕ್ಕನೇ ನೋಡೋಕೆ ನಮಗೆ ಆಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸೋಮಲಾಪುರದಾಗ ಒಂದು 20 ಮನೆಗಳು ಸೇರ್ಕೊಂಡ್ರು ನಮ್ಮ ಹಿರಿಯರು. ನಮ್ಮ ಸೋದರತ್ತೆ ಗಂಡ ಶಂಕರಪ್ಪ ಅಂತೇಳಿ, ಅಸ್ಪೆ ದೊಡ್ಡಮಾರಪ್ಪ ಅಂತೇಳಿ, ಅಲ್ಲಿ ಜಾಮಶೆಟ್ಟಿ ಅಂತೇಳಿ ಫಸ್ಟ್ ಸೇರಿದ್ರು. ರುದ್ರಾಕ್ಷಿ ಜಾಮಶೆಟ್ಟಿ ಅಂತೇಳಿ ಹೇಳ್ತಿದ್ರು. ಆಮೇಲೆ 37 ನಮ್ಮ ಬೆಡಗು, ಅವರು 37 ಇದ್ರು, ನಾವು ಬಲಗಲ್ಲಾರ ಅಲ್ಲಿ ಬಂದ್ವಿ. ಬಂದಾಗ ನಮ್ಮಪ್ಪ 61ರಲ್ಲಿ ನಮ್ಮಪ್ಪ ಜಮೀನು ತಗೊಂಡಲ್ಲಿ 4 ಎಕರೆ ಜಮೀನು ಸೋಮಲಾಪುರದಾಗ. ಆ 4 ಎಕರೆ ಜಮೀನು ಅದು 1700 ರೂಪಾಯಿಗೆ 4 ಎಕರೆ. ಆಗಿನ ಕಾಲದಲ್ಲಿ 1700 ರೂಪಾಯಿಗೆ 4 ಎಕರೆ. 4 ಎಕರೆ ಜಮೀನು ನಮ್ಮಮ್ಮ ಡಾಬು ಪಾಬು ಬಂಗಾರ ಹಿಂಗಾರ ಎಲ್ಲ ಮಾರಿ ಆ ಭೂಮಿ ತಗೊಂಡ್ಲು. ಭೂಮಿ ತಗೊಂಡ್ಮೇಲೆ ನಾವು ಇನ್ನೂ ಸಣ್ಣ ಮಕ್ಕಳು. ಅವಾಗ ನಾವು ನಮ್ಮಪ್ಪಗೆ 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಟೋಟ್ಲಿ ನಾವು 8 ಜನ ನಾವು ಅಣ್ಣ ತಮ್ಮಂದಿರು. ನಮ್ಮಮ್ಮನ ಹೆಸರು ಲಕ್ಷ್ಮಮ್ಮ, ನಮ್ಮ ಅಪ್ಪನ ಹೆಸರು ಮಾರಪ್ಪ. ನಮ್ಮ ಅಪ್ಪನ ಹೆಸರು ಕೆಲವರು ನಕಲ ಮಾರಪ್ಪ ಅಂತ ಕರೀತಾರೆ. ಅಂದರೆ ಜಾಸ್ತಿ ನೆರೆ ಹಿಡಿದು ಅದು ಹಿಡಿದು ಜೀವನ ಮಾಡಂತ. ಅದು ಕೆಲವರು ಕಥ ಹೇಳೋ ಮಾರಪ್ಪ, ಕಥೆಗಾಳು ಅಂತ ಕೆಲವರು ಅಂಬೋದು ನಮ್ಮ ಅಪ್ಪನ. ಆ ರೀತಿ ಇದ್ದಾಗ ಏನಾಯ್ತು, ಗ್ರಾಮದಲ್ಲಿ ಸುಮಾರು ಅಂದರೆ ಒಂದು 200 ಕುಟುಂಬಗಳು ಗ್ರಾಮದಲ್ಲಿ ಇದ್ದಾವೆ ಸೋಮಲಾಪುರದಲ್ಲಿ. ಅಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಶುರುವಾಯಿತು ಸುಮಾರು 80ರಲ್ಲಿ ಶುರುವಾದಾಗ ನಿಮ್ಮ ಜನ ಪಾಪ ಇವರು ಹಗಲು ಬೇಸಿಗಾರ ಇದ್ದಾರೆ, ಇಲ್ಲಿ ಇವ್ರಿಗೊಂದು ಅವಕಾಶ ಕೊಡೋಣ ಅಂತಂದೇಳಿ ಊರಿನ ಗೌಡರು, ಶರಮಣಗೌಡ ಮಗ ದೊಡ್ಡಗೌಡ ಅಂತಿದ್ರು, ದೊಡ್ಡಗೌಡ ಮಗ ಚಂದ್ರೇಗೌಡ ಅಂತಿದ್ರು. ಅವ್ರು ನಮ್ಮ ಮೇಲೆ ಅಲೆಮಾರಿಗಳ ಮೇಲೆ ನಮ್ಮ ಜೀವನ ಮೇಲೆ ಭಾಳ ಅವರು ಇಷ್ಟ, ಪ್ರೇಮ ನಮ್ಮ ಜನಗಳ ಮೇಲೆ. ಪಾಪ ಸಣ್ಣ ಸಮುದಾಯ ಇದಾರೆ, ಒಂದ್ಸಲ ಇವ್ರಿಗೆ ಕೊಡೋಣ ಅವಕಾಶ ಅನ್ನೋದು ಅವರು. ಅಂದ್ರೆ ಅವ್ರಿಗೇನು ಗೊತ್ತಿತ್ತು, ಇವ್ರು SC ಇರ್ಬೋದು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಅದು SC ಕಾನ್ಸ್ಟೆನ್ಸಿ ಬಂದಿರೋದ್ರಿಂದ ಆ ಏರಿಯಾ ಅದು SC ಕೊಡೋಣ ಅಂಬೋದು ತೀರ್ಮಾನ ಆಯಿತು. ತೀರ್ಮಾನ ಆದಾಗ ಜಾಮಶೆಟ್ಟಿ ಮಗ ಲಾಲಪ್ಪ ಅವ್ರೀಗ ಮರಣ ಹೊಂದಿದ್ದಾರೆ. ಅವರಿಗೆ ಕೊಡ್ಬೇಕನ್ನೋದು ಶಾಸನ ಮಾಡಿದ್ರು ಊರಲ್ಲಿ ಹಿರಿಯರು. ತದನಂತರ ಏನಾಯ್ತು, ಜಾತಿ ಪ್ರಮಾಣ ಪತ್ರ ಕೇಳಿದಾಗ ಜಾತಿ ಪ್ರಮಾಣ ಪತ್ರ ಇಲ್ಲ.
ನಿಮ್ದು ಯಾವ ಜಾತಿ? ನಾವು ಜಂಗಾಡ ಸರ್. ನಾವು ಹ್ಮ್. ಜಂಗಾಡ ಅಂದ್ರೆ ಜಾತಿನೇ ಇಲ್ಲ, ಗೆಜೆಟ್ ನಲ್ಲಿ ಹುಡುಕ್ರಿ ಗೆಜೆಟ್ನಲ್ಲೇ ಇಲ್ಲ. ಹಾ ಯಾವ ಜಾತಿ ತಗೊಂತೀರಿ? ಇಲ್ಲ ಸರ್ ಕೆಬ್ಬೆರ್ ತಗೊಂತಿದ್ವಿ. ಹಾ ಇಲ್ಲ ಸರ್ ಗಂಗಮ್ಮ ದಾಸರ ಅಂತ ಹೇಳ್ತಿದ್ವಿ. ಹಾ ಇಲ್ಲ ಸರ್ ನಾವ್ ಯಾರೋ ದಾಸರ ಅಂತ ಹೇಳ್ತಿದ್ವಿ. ಹಾ ಇಲ್ಲ ಸರ್ ನಾವ್ ಯಾರೋ ಬೈರಾಗ ಅಂತ ಹೇಳ್ತಿದ್ವಿ. ಹಾ. ಬೈರಾಗ ಅಂದ್ರೆ ಬಹುರೂಪಿ ಏಸುಗಳು ಕಟ್ತಿದ್ರು. ಹೌದು. ಅಂದ್ರೆ ನಮ್ಮ ಹೊಟ್ಟೆಪಾಡಿಗಾಗಿ ಹಾ. ಆ ಒಂದು ಬೈರಾಗಿ ವೇಷ ಅಂದ್ರೆ ಆ ಒಂದು ವಿಭಿನ್ನವಾಗಿರುತ್ತೆ. ಹಾ. ಅದೊಂದು ನಾಟ್ಯ ಮಾಡೋಂಥದ್ದು. ಹಾ. ಆಮೇಲೆ ಅದಕ್ಕೊಂದು ಆ ಕೊಳ್ಳಲ್ಲಿ ರುದ್ರಾಕ್ಷ ಹಾಕೊಂಡು ಹಾ. ಡಮರಕ ಹಿಡ್ಕೊಂಡು ಹಾ. ಅದೊಂದು ವೇಷ ಕಟ್ಕೊಂಡು ಹೋದ್ರೆ ವಿಭಿನ್ನವಾಗಿರ್ತಿತ್ತು. ಅವ್ರಿಗೆ ಜಾಸ್ತಿ ಊರಲ್ಲಿ ಭಿಕ್ಷೆ ಕೂಡ ಸಿಗ್ತಾ ಇತ್ತು. ಬಹುಮ ಅಲ್ಲಿ ಇಲ್ಲಿ ದಾನ ಧರ್ಮ ಕೂಡ ಮಾಡ್ತಾ ಇದ್ರು. ಆ ವೇಷಗಳು ಹ್ಮ್. ದಾಸರ ವೇಷ ಕಟ್ತಿದ್ವಿ. ಹ್ಮ್. ನಾನಾ ರೀತಿ ವೇಷಗಳು ಕಟ್ಕೊಂಡು ಹೋಗ್ತಿದ್ವಲ್ಲ, ಒಂದೊಂದು ರೀತಿ ಹೇಳ್ಬಿಟ್ಟಿವಿ ನಮ್ಮವ್ರು. ಹಾ. ಇವೆಲ್ಲ ಯಾವ ನಿಮ್ ಜಾತಿ ಅಲ್ಲಪ್ಪ ಅಂತಂದು ಹೇಳಿ ಹೌದು. ಊರಾಗ ಜನ ಹೇಳೋರು, ಹಾ. ಪಂಚಾಯತಿ ಅಧಿಕಾರಿಗಳು ಹೇಳೋರು. ಹೆಂಗ್ ಮಾಡೋಣ ಇದನ್ನ ಅಂಬೋದು ಅಲ್ಲಿ ನಮಗೆ ಜಾತಿ ಅನ್ನೋದು ಗಮನಕ್ಕೆ ಬಂತು. ಹಾ. ಹೌದಲ್ಲ, ಜಾತಿ ಇದ್ರೆ ಮಾತ್ರ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗತ್ತೆ. ನಿಮ್ ಜಾತಿ ಇಲ್ಲಾಂದ್ರೆ ಯಾವ ಮಕ್ಕಳು ಏನ್ ಸೇರ್ಸ್ಕೋಬೇಕು ನಿಮ್ಮ ಮಕ್ಕಳು ಅಂತ ಹೇಳ್ತಾ ಇದ್ರು. ಹೌದು. ಆ ಸಂದರ್ಭದಲ್ಲಿ ಶ್ರೀನಿವಾಸ್ ವೆಂಕಟಾಪುರ ಕ್ಯಾಂಪು ಪೆದ್ದಯ್ಯನ ಮಗ, ಅಂದ್ರೆ ಯಜಮಾನ್ರ ಮಗ ಶ್ರೀನಿವಾಸ್. ಹಾ. ಆ ಶ್ರೀನಿವಾಸ್ ಸ್ವಲ್ಪ ಓದ್ಕೊಂಡು ಅವರು ಪಾಪ ಅವ್ರು ಸ್ವಲ್ಪ ವಿದ್ಯಾವಂತರಾಗಿದ್ರು. ಹ್ಮ್. ಅವರೇ ಒಂದ್ಸಲ ನಮ್ಮೂರಿಗೆ ಬಂದರು, ಕರೆಸಿದ್ರು. ಹ್ಮ್. ಹ್ಮ್. ನಮ್ಮೂರಿಗೆ ಬಂದಾಗ, ಇಲ್ಲ ನಮ್ಮ ಜಾತಿ ಇರೋದು ಬುಡುಗಜಂಗಮ ಇದೆ, ಹ್ಮ್. ನಮ್ಗೆ ಯಾವುದು ಗೊತ್ತಿರಲಿಲ್ಲ, ನಾವು ಯಾವುದೋ ಹೇಳ್ಕೊಂತ ಹೋಗ್ತಾ ಇದೀವಿ, ತಪ್ಪದು, ಹ್ಮ್. ನಮ್ಮ ಜಾತಿನೇ ನಾವು ತಗೊಳ್ಬೇಕಾಗುತ್ತೆ ಇನ್ನು ಮುಂದೆ ಎಂಬುದು ಗೊತ್ತಾಯ್ತು. ಹ್ಮ್. ಗೊತ್ತಾದ ಮೇಲೆ ಅವರೊಂದು ಚರ್ಚೆ ನಡೆದ ಮೇಲೆ ನಮ್ಮೂರಲ್ಲಿ ಹಿರಿಯ ಯಜಮಾನ ಶಂಕರಪ್ಪ ಯಜಮಾನ ಇದ್ರು, ಹ್ಮ್. ನಮ್ಮ ಸೋದರ ಮಾವನವರು. ಅವ್ರ ಮಗ ಓದಕ್ಕೆ ಶುರು ಮಾಡಿದ, ಶರಣಪ್ಪ ಅಂತೇಳಿ. ಅವ್ರ ಮಗ ಶರಣಪ್ಪ ಕೂಡ ಬರೀ ಏಸಿಗಾರ ಅಂತಂದೇಳಿ ಸೇರ್ಕೊಂಡ್ರು. ಅವಾಗ ಗೆಜೆಟ್ ಅದು ಸ್ಕೂಲ್ನಲ್ಲಿ ಸ್ಕೂಲ್ನಲ್ಲಿ ಸುಮ್ಮನೆ ವೇಷಗಾರ, ಹಗಲು ವೇಷಗಾರ ಹೋದ್ರು. ಅಂದ್ರೆ ಯಾವುದೋ ಒಂದು ಜಾತಿ ಹೆಸರು ಹೇಳಿ ಹೋದ್ರು. ಅಲ್ಲಿ ಗೊತ್ತಾದ ಮೇಲೆ ಆಂಧ್ರದಿಂದ ಕೂಡ ನಮ್ಮ ಇವರು ಮಾವನಹಳ್ಳಿ ಜಮ್ಮಣ್ಣ ಅಂತೇಳಿ ಯಜಮಾನ್ರು, ನಮ್ಮ ಬೀಗರು, ನಮ್ಮ ಪಂಚಾಯತ್ದಾರ ಅವರು, ನಮ್ಮ ಕುಲಸ್ಥರಲ್ಲಿ, ನಮ್ಮ ಇಡೀ ನಮ್ಮ ಸಮುದಾಯದಲ್ಲಿ ಪಂಚಾಯತ್ದಾರ ಅವರು. ನಮ್ಮದು ಕೋರ್ಟು ಕಚೇರಿ ಇರೋಂಗಿಲ್ಲ, ನಮ್ಮದೇ ಒಂದು ಪಂಚಾಯತಿ. ಆ ಪಂಚಾಯತಿ ಇರೋದ್ರಿಂದ ಹಿರಿಯ ಯಜಮಾನರು ಒಬ್ಬರು ಮಾವನಹಳ್ಳಿ ಜಮ್ಮಣ್ಣ, ಒಬ್ಬರು ಶಿನಪೆದ್ದ ಅಂತ, ಒಬ್ಬರು ಕಲ್ಯಾಣಮ್ಮ ನರಸಿಂಹಲ್ ಅಂತೇಳಿ, ನರಸಿಂಹಪ್ಪ ಅಂತೇಳಿ, ಇಲ್ಲಿ ಬಳ್ಳಾರಿ. ಇಲ್ಲಿ ಹೊಸಪೇಟೆ ಈ ಭಾಗದಲ್ಲಿ ಶಿನಪೆದ್ದ ಅಂತೇಳಿ ಯಜಮಾನ ಪಂಚಾಯತ್ದಾರ, ಅಲ್ಲಿ ಮಾವನಹಳ್ಳಿ ಜಮ್ಮಣ್ಣ ಅಂತೇಳಿ ಆತ. ನಮ್ಮ 2-3 ಜಿಲ್ಲೆಗಳಲ್ಲಿ ಅವರೇ ಸುಪ್ರೀಮು ನಮ್ಮದ್ರಲ್ಲಿ. ಅವರು ಏನಾಯ್ತು, ಒಂದು ಆಂಧ್ರದಿಂದ ಒಂದು ಪೇಪರ್ ಕಟಿಂಗ್ ಇತ್ತು ಅವ್ರ ಹತ್ರ, ಜಾತಿ ಪ್ರಮಾಣ ಪತ್ರ ಆಂಧ್ರದಿಂದ. మనము ಬೇಡ ಬುಡುಗು ಜಂಗಾಲು ಅಂತಂದು ಇತ್ತು. ಹೌದಲ್ಲ, ಬೇಡ ಬುಡುಗು ಜಂಗಮ ಅಂದ ಕೂಡಲೇ ಬುಡುಗು ಜಂಗಮ ಅನ್ನೋದು ಕರ್ನಾಟಕ ಗೆಜೆಟ್ನಲ್ಲಿ ನೋಡಿದಾಗ ಗೆಜೆಟ್ನಲ್ಲಿ ಇತ್ತು. ಅಂದ್ರೆ ಈಗೇನ್ ಅದು ಕಾಸ್ಟ್ ಏನ್ ನೋಡಿದ್ವಿ ಅಂದ್ರಲ್ಲ ಸರ್, ಅದು ನಿಮ್ ಸಂಬಂಧಪಟ್ಟ ಒಂದು ಜನಗಳ ಹತ್ರ ಇತ್ತ ಅಥವಾ ಈ ತರ ಬೇರೆ ಜಾತಿ ಜನರ ಹತ್ರ ಇತ್ತ? ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಜಾತಿ ಪ್ರಮಾಣ ಪತ್ರ ಆಗಾಗಲೇ ತಗೊಂತಿದ್ವಿ. ಎನ್ ಆರ್ ವೆಂಕಟೇಶಮ್ ಅಂತೇಳಿ PhD ಮಾಡಿದಂಥವ್ರು. ತೆಲಂಗಾಣದಲ್ಲಿ, ಅದು ತೆಲಂಗಾಣ ಅನ್ಬೋದು ಇರ್ಲಿಲ್ಲ ಅವಾಗ, ಆಂಧ್ರ ಪ್ರದೇಶದಲ್ಲಿ ಜಾತಿ ಪ್ರಮಾಣ ಪತ್ರ ನಡೀತಾ ಇತ್ತು. ನಮ್ಮ ಸಮುದಾಯದವರು ಅವರೇ. ಎನ್ ಆರ್ ವೆಂಕಟೇಶ್ ಕೂಡ ನಮ್ಮ ಸಮುದಾಯದವರೇ, ಅವರು PhD ಮಾಡಿದವರು. ಆಮೇಲೆ ಆಂಧ್ರದಲ್ಲಿ ಇದ್ದಂತ ಸಮುದಾಯ ಎಲ್ಲರೂ ಜಾತಿ ಪ್ರಮಾಣ ಪತ್ರ ಪಡೆದಿದ್ರು. ನಾವು ಕೂಡ ಮೂಲತಃ ನಮ್ದು ಕೂಡ ತೆಲಂಗಾಣನೇ, ಈಗ ತೆಲಂಗಾಣ ಅಂತ ಅವಾಗ ಆಂಧ್ರನೇ. ನಾವು ಆಂಧ್ರದಿಂದ ಈ ಭಾಗದಿಂದ ವಲಸೆ ಬರ್ತಾ ಇದ್ವಿ, ಅಂದ್ರೆ ನಾವು ಅಲ್ಲಿಂದ ಬಂದೋರೆ. ನಮ್ಮ ಮನೆ ದೇವರುಗಳು ಗದ್ವಾಲ, ಜಮ್ಮಲಮ್ಮ, ಕಲ್ಲಕುಂಡ್ಲ ಸುಂಕಲಮ್ಮ, ಮಾರಮ್ಮ, ಗದ್ವಾಲ ಮಾರಮ್ಮ, ಜಮ್ಮಲಮ್ಮ, ಇವೆಲ್ಲ ದೇವ್ರು, ನಮ್ಮ ಮನೆ ದೇವರು ಕೂಡ ಕರ್ನಾಟಕ ಮಾರಮ್ಮ, ಇವೆಲ್ಲ ಮನೆ ದೇವ್ರೆ. ನಂತರ ಬಂದವರು ಭಾಷೆ ನೋಡಿದ್ರು ಕೂಡ ತೆಲುಗು. ಇದರಿಂದ ಊಹಿಸ್ಕೊಂಡ್ರೆ ನಿಜವಾಗ್ಲೂ ನೀವು ಆಂಧ್ರದವರೇ. ನಾವು ವಲಸಿಗರ ಅಂದ್ರೇನು, ನಾವ್ ಈ ಗಡಿ ಭಾಗದಲ್ಲಿ ಇದ್ದಂತ ಆದೋನಿ, ಇವೆಲ್ಲ ಸಿರುಗುಪ್ಪ ಗಡಿ ಭಾಗದಲ್ಲಿ ಇದ್ದಂಥವ್ರು ನಾವೆಲ್ಲ, ಆಲೂರು ಇಲ್ಲೂರು ಇದ್ದಂಥವ್ರು. ಮತ್ತೆ ತೆಲಂಗಾಣದಿಂದ ಅದೇ ಭಾಷೆನೇ ನಮ್ಮದು ಭಾಷೆ ಬಂದು ಮರುಗು ಭಾಷೆ. ನಾವು ಮಾತಾಡಿದ ಮಾತು ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ ಊರಲ್ಲಿ. ಶ್ಯಾವಡಿ ಅಂದ್ರೇನು, ಮಂಕಾಡ್ ಅಂದ್ರೇನು, ಶಾಂತಿ ಅಂದ್ರೇನು, ಇವೆಲ್ಲ ಬೇರೆ ಬೇರೆ ಇರ್ತಾವೆ, ವಿಭಿನ್ನವಾಗಿ ನಮ್ಮ ಭಾಷೆ. ಹಿಂಗಿದ್ದಾಗ ಏನಾಯ್ತು, ಹೌದು ನಿಜವಾಗಲ್ಲ, ನಾವು ತೆಲಂಗಾಣದಿಂದ ನಾವು ಬಂದಂತವ್ರೆ, ನಾವು ನಮ್ಮ ಜಾತಿ ಪ್ರಮಾಣ ಪತ್ರ ಇದೆ ಅಲ್ಲ, ತಗೋಬಹುದು, ಇದು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇದೆ ಅಂತ. ಮತ್ತೆ ಯಾರು ವಿದ್ಯಾವಂತರು ಅವಾಗ? ಬುದ್ಧಿವಂತರೇ ಯಾರಂಬೋರು ಇಲ್ಲ, ಬೇಕಾಗುತ್ತೆ. ಆವಾಗ ಏನಾಯ್ತು, ಪಾಪ ಶ್ರೀನಿವಾಸ್ ಅಂಬೋರು ವೆಂಕಟಾಪುರ ಕ್ಯಾಂಪಲ್ಲಿ
ಅವರು ಡ್ಯೂಟಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ. ಅವರು ಪಾಪ ಜವಾಬ್ದಾರಿಯಿಂದ ವಹಿಸ್ಕೊಂಡು ತೆಲಂಗಾಣಕ್ಕೆ ಹೋಗಿ ಅಲ್ಲಿಂದ ಅವರು ಕೂಡ ಗೆಜೆಟ್ ನೋಡಿ ಆಂಧ್ರ ಪ್ರದೇಶ ಗೆಜೆಟ್ ನೋಟಿಫಿಕೇಶನ್ ನಮ್ಮ ಹತ್ರ ಇದೆ, ಈಗಲೂ ಇದೆ. ಅದು ಕ್ರಮ ಸಂಖ್ಯೆ 19ರಲ್ಲಿ ಕರ್ನಾಟಕದಲ್ಲಿ ಕೂಡ ಸಿಕ್ತು. ಇದ್ದಾಗ ಅವಾಗ ಜಾತಿ ಪ್ರಮಾಣಪತ್ರ ತಗೋಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಅಭ್ಯರ್ಥಿಗೆ ಜಾಮಶೆಟ್ಟಿ ಲಾಲಪ್ಪ ಅವರಿಗೆ ಜಾತಿ ಪ್ರಮಾಣಪತ್ರಕ್ಕೋಸ್ಕರ ಹಾಕಿ ಅವಾಗ ಜಾತಿ ಪ್ರಮಾಣಪತ್ರ ಸೇವೆ ಇದನ್ನು ತಗೊಂಡು ತಹಸೀಲ್ದಾರ್ ಹತ್ರ ಆಫೀಸ್ನಲ್ಲಿ ಸಿಕ್ಕ ನಂತರ ನಾವು ಒಬ್ಬೊಬ್ಬರು ಶಂಕರಪ್ಪ ಯಜಮಾನರು ತಗೊಂಡ್ರು. ತದನಂತರ ನಮ್ಮ ಅಣ್ಣ ತಮ್ಮಳು ತಗೊಂಡ್ರು. ಅಂದ್ರೆ ಕರ್ನಾಟಕದಲ್ಲಿ ಕೊಟ್ರು. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಷ್ಟು ಸರಳವಾಗಿ ಕೊಟ್ರೆ ತಮ್ಗೆ? ಸರಳವಾಗಿ ಅಂದ್ರೆ ನಾವು ಅಷ್ಟೊತ್ತಿಗೆ ನಾವು ಹೋರಾಟ ಮಾಡಿದ್ವಿ. ಅದನ್ನೇ ಬೇಕಾಗಿದೆ. ಪಕ್ಕದಲ್ಲಿ ದರೋಜಿ, ಸೋಮಲಾಪುರ, ಬಳ್ಳಾರಿ ಸಂಪೂರ್ಣವಾಗಿ ಏನ್ ಮಾಡಿದ್ವಿ, ಒಂದು ಹೋರಾಟ ಮಾಡಿ ದೊಡ್ಡ ಹೋರಾಟ. ತಹಸೀಲ್ದಾರ್ ಹತ್ರ ಹೋದಾಗ ಏನಂದ್ರು ಫಸ್ಟ್ ನಿಮ್ಗೆ ಜಾತಿ ಪ್ರಮಾಣ ಪತ್ರ ಕೇಳಿಕ್ಕೆ ಹೋದಾಗ? ನಮ್ಮದೊಂದು ಸಮುದಾಯ ತಹಸೀಲ್ದಾರ್ ಹತ್ರ ನಾನು ಸಣ್ಣವನಿನ್ನ ಪ್ರಾರಂಭ ಆಗ್ತೈತಿ. ಇನ್ನ ಶ್ರೀನಿವಾಸು ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥವ್ರು. ಶ್ರೀನಿವಾಸ್ ಜೊತೆಗೆ ಅಲ್ಲಿ ನಮ್ಮೂರಲ್ಲಿ ಯಜಮಾನ್ರಿದ್ರು, ಮೋತೆ ಮಲ್ಲಯ್ಯ ಅಂತೇಳಿ, ಮೋತೆ ಬಿಚ್ಚಾವತ್ ಅಂತೇಳಿ, ಮೋತೆ ವಸಂತಪ್ಪ, ಮತ್ತು ಸಣ್ಣ ಮಾರಪ್ಪ, ಮತ್ತು ಆಮೇಲೆ ಅಂಜಿನಪ್ಪ, ಮತ್ತು ಶಂಕರಪ್ಪ ತಾತ, ಮತ್ತು ಹೊರಗಿನ ಊರಿನವರು ದರೋಜಿ ಅವರು ಕೂಡ ಎಲ್ಲರೂ ಸೇರ್ಕೊಂಡು ಈ ತಹಸೀಲ್ದಾರ್ ಆಫೀಸಿಗೆ, ದರೋಜಿ ಬರಲ್ಲ ನಮಗೆ, ತಹಸೀಲ್ದಾರ್ ಆಫೀಸಿಗೆ ಬಂದು ನಾವೆಲ್ಲ ವೇಷಭೂಷಣಗಳೆಲ್ಲ ತೋರಿಸಿ, ನಮ್ಮ ಆಚಾರ ವಿಚಾರ ಹೊಸಪೇಟೆ ತಹಸೀಲ್ದಾರ್ ಆ ವೇಷಭೂಷಣಗಳೆಲ್ಲ ತೋರಿಸಿ ತಹಸೀಲ್ದಾರ್ ಹತ್ರ ವಿಚಾರವನ್ನು ಮಾಡಿ ಒಂದಿಬ್ಬರು ಮೂವರು, ಈರಣ್ಣ ತಹಸೀಲ್ದಾರ್ ಒಬ್ಬರು, ಅಚ್ಚಣ್ಣಂಬರ್ ಒಬ್ಬರು ತಹಸೀಲ್ದಾರ್ ಆಗಿನ ಟೈಮಲ್ಲಿ. ಅದು ಸುಮಾರು 80 ಅಂದರೆ 86, 85ರಲ್ಲಿ 80 ಒಳಗೆ 78, 70 ಒಳಗೆ ಅವರು ಪರಿಶೀಲನೆ ಮಾಡಿದ್ರು. ಅವರೆಲ್ಲ ಬಂದು ಪರಿಶೀಲನೆ ಮಾಡಿದಾಗ ಹೌದು ನೀವು ಬುಡುಗಜಂಗ್ ಅನ್ನೋದು ಹೇಗೆ, ನಿಮ್ಮ ಆಚಾರ ವಿಚಾರಗಳು ಹೆಂಗೆ, ಇವೆಲ್ಲ ನೋಡ್ಬೇಕಾಗತ್ತ ಅನ್ನೋದು ಉದ್ದೇಶ ಇಟ್ಕೊಂಡು ಅವರು ಪಾಪ ತಹಸೀಲ್ದಾರ್ ಕೂಡ ನಮ್ಮ ಹೊಸಪೇಟೆ ಸೋಮಲಾಪುರಕ್ಕೆ ಬಂದು ನಿಮ್ಮ ಆಚಾರ ವಿಚಾರ ಏನು, ನಿಮ್ಮ ಪದ್ಧತಿ ಏನು, ನೀವು ಯಾವ ರೀತಿ ನಿಮ್ಮ ಭಾಷೆ ಇರುತ್ತೆ, ನಿಮ್ಮ ತಿನ್ನೋ ಪದಾರ್ಥ ಏನು, ನಿಮ್ಮ ಪಂಚನಾಮ ಮಾಡ್ಕೊಂಡು ನಿಜ ಇವರೇ ಅಂತೇಳಿ ಜಾತಿ ಪ್ರಮಾಣಪತ್ರ ಇಶ್ಯೂ ಆಯ್ತು. ಜಾತಿ ಪ್ರಮಾಣಪತ್ರ ಇಶ್ಯೂ ಆದಮೇಲೆ ಕೆಲವೊಂದು ದಿವಸಗಳ ಸ್ವಲ್ಪ ದಿನಗಳಲ್ಲೇ ಮತ್ತೆ ನಮಗೆ ಜಾತಿ ಪ್ರಮಾಣಪತ್ರ ನಿಲ್ಲಿಸೋಕೆ ಪ್ರಯತ್ನ ಆಯ್ತು. ಕೊಟ್ಟ ನಂತರ ಕೂಡ ಇಶ್ಯೂ ಆಗ್ತೈತೆ. ಅಷ್ಟೊತ್ತಿಗೆ ನಾವೇನು ಮಾಡಿದ್ವಿ, ಅಲ್ಲೊಂದು ಏತ ನೀರಾವರಿ ಸಹಕಾರ ಸಂಘ ಅಂತೇಳಿ ಒಂದು ಸಹಕಾರ ಸಂಘ ಮಾಡ್ಕೊಂಡಿವಿ. 88ರಲ್ಲಿ ಸಹಕಾರ ಸಂಘ ಮಾಡ್ಕೊಂಡಿವಿ. ಸಹಕಾರ ಸಂಘ ಮಾಡಿಕೊಂಡು ನಮ್ಗೆ ಏತ ನೀರಾವರಿ ನೀರು ಬೇಕಂತಂದೇಳಿ ಒಬ್ಬ ಗೌರಿ ತ್ರಿವೇದಿ ಇಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿ, ಆ ಗೌರಿ ತ್ರಿವೇದಿನ ಸೋಮಲಾಪುರಕ್ಕೆ ಕರೆಸಿ ಆ ಸೋಮಲಾಪುರದಲ್ಲಿ ಒಂದು ಪೂಜೆ ಮಾಡಿಸಿ ನಾರಾಯಣದಿಂದ ಒಂದು 50 ಎಕರೆ ಜಮೀನಿಗೆ ನೀರು ಬೇಕು. ಆ ಸಂದರ್ಭದಲ್ಲಿ ಏನು ಮಾಡಿದ್ವಿ, ಗೌರಿ ತ್ರಿವೇದಿನ ಕರೆಸಿ ಎಲ್ಲ ಮಾಡಿದ್ವಿ. ನಿಮ್ಮ ಜಾತಿ ಎಲ್ಲ SC ಬರೋದ್ರಿಂದ ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅಲ್ಲಿಂದ ನಾವು ಅದನ್ನೆಲ್ಲ ಮೂವ್ ಮಾಡೋ ಸಂದರ್ಭದಲ್ಲೇ ಮತ್ತೆ ಜಾತಿ ಪ್ರಮಾಣಪತ್ರ ಸ್ಟಾಪ್ ಆಯ್ತು. ಸ್ಟಾಪ್ ಮಾಡಿ ಇವರು ಅಲ್ಲ ನೀವಲ್ಲ ಹಂಗೆ ಹಿಂಗೆ ಕೊಡಕ್ಕೆ ಬರಲ್ಲ ಅಂಬೋದು DC ಆರ್ಡರ್ ಇದೆ ಅಂತ ಹೇಳಿದ್ರು. ಆವಾಗ ಏನಾಯ್ತು, ಏನು ಹಿಂಗಾಯ್ತು, ಕೊಡೋ ಸರ್ಟಿಫಿಕೇಟ್ ಕೊಟ್ಟು ಮತ್ತೆ ನಿಲ್ಲಿಸ್ಬಿಟ್ರಲ್ಲ ಅಂತಂದೇಳಿ ಮತ್ತೆ ಶ್ರೀನಿವಾಸ್ ಎಲ್ಲ ಸೇರಿ ಒಂದು ಸಂಘಟನೆ ಮಾಡಿ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯಲ್ಲಿ ಮೀಟಿಂಗ್ ಮಾಡೋಣ ಅಂತಂದೇಳಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಿಸಿ ಈ ಭಾಗದಲ್ಲಿ, ಈ ರಾಯಚೂರು ಈ ಭಾಗದಲ್ಲಿ ಭಾರತಿಗೆ ಜಂಬಣ್ಣ ಅಂತೇಳಿ ಯಾರು ಸಿದ್ದಾಪುರದಲ್ಲಿ ಯಜಮಾನೊಬ್ಬರನ್ನ ಅಧ್ಯಕ್ಷರು ಮಾಡ್ತೀವಿ. ಇಲ್ಲಿ ಬಂದು ಶ್ರೀನಿವಾಸ ಅಧ್ಯಕ್ಷ ಆಗ್ತಾರೆ ಬಳ್ಳಾರಿ ಜಿಲ್ಲೆ. ಈ ಸಂಘಟನೆ ಮಾಡ್ಕೊಂಡು ಒಂದು 16 ಬಾರಿ ನಾವು ಆ ಸಂಘಟನೆ ಮಾಡ್ಬೇಕಾದ್ರೆ 16 ಬಾರಿ ನಾವು ಎಂಟಾಪುರ ಕ್ಯಾಂಪ್ಗೆ ಬಂದು ಶ್ರೀನಿವಾಸ ಸಮ್ಮುಖದಲ್ಲಿ ಸಂಘಟನೆ ಮಾಡ್ತೀವಿ. ಫಸ್ಟ್ ಸಂಘಟನೆ ಹೆಂಗೆ ಮಾಡ್ಬೇಕನ್ನೋದು ಆ ಸಂಘಟನೆ ಮಾಡ್ಕೊಂಡು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಮಾಡಬೇಕು. ಆಂಧ್ರದಿಂದ ಕರೆಸ್ಬೇಕು ನಮ್ಮವ್ರನ್ನ, ಕೆಲವೊಂದು ಬುಕ್ ಬರೆಯೋರನ್ನ ಕರೆಸ್ಬೇಕು, ಎಲ್ಲ ಕರೆಸಿ ಪ್ರಚಾರ ಆದರೆ ಮಾತ್ರ ನಮ್ಮ ಜಾತಿ ಹಿಂಗಿರುತ್ತೆ ಅಂತಂದೇಳಿ ಹಿಂಗಾಯ್ತಂತೆ. ಆವಾಗ DC ಸಾಗರು ದಲಿತ ಮುಖಂಡರನ್ನು ಭೇಟಿ ಮಾಡಿ DC ಸಾಗರಂಬೋರು ಮತ್ತು ದೊಡ್ಡ ದೊಡ್ಡ ಲೀಡ್ರು, ಆವಾಗ ನನಗಂತ ಹೆಚ್ಚು ಶ್ರೀನಿವಾಸಕ್ಕೆ ಗೊತ್ತಿದೆ, ಅವರೆಲ್ಲ ಪಾಪ ಜನರನ್ನ ಕಲೆ ಹಾಕಿ ಜನರ ಮಧ್ಯೆ ಹೋಗಿ ಸರ್ ನಮಗೆ ಜಾತಿ ಪ್ರಮಾಣಪತ್ರ ಕೊಡ್ತಾ ಇಲ್ಲ ಅಂತಂದ್ರೆ ಅಷ್ಟೊತ್ತಿಗೆಲ್ಲ ಮುಂಡ್ರಿಗಿನ ನಾರಾಜ್ ಇರ್ಬೋದು, ಮಾನ ಇರ್ಬೋದು, ಎರಕಲ ಸ್ವಾಮಿ ಅಂತೇಳಿ ಬಳ್ಳಾರಿಯಲ್ಲಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು, ಆಮೇಲೆ ಮಾನಯ್ಯ
ಆಮೇಲೆ ಹನುಮಂತಪ್ಪ ಅಂತೇಳಿ ಹನುಮಂತಪ್ಪ ಅಂತೇಳಿ, ಮತ್ತು ಇನ್ನೊಬ್ಬರು ಹನುಮೇಶಪ್ಪ ಅಂತೇಳಿ, ಈ ದಲಿತ ಮುಖಂಡರನ್ನೆಲ್ಲ ಹಿಡ್ಕೊಂಡು ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಬಳ್ಳಾರಿಯಲ್ಲಿ ಕಾಲೇಜ್ ಗ್ರೌಂಡಲ್ಲಿ. ಆ ಕಾಲೇಜ್ ಗ್ರೌಂಡಲ್ಲಿ ಕೆಲವೊಂದು ಸಾಹಿತಿಗಳು ಕರೆಸಿ ದೊಡ್ಡ ಮಟ್ಟದಲ್ಲಿ ಒಂದು ಮೆರವಣಿಗೆ, ನಮ್ಮ ಆಚಾರ ವಿಚಾರ, ನಮ್ಮ ಪದ್ಧತಿ, ಹಗಲು ವೇಷ ಇರ್ಬೋದು, ಬುರ್ರಕತ್ತಿರ್ಬೋದು, ನಾನಾ ರೀತಿ ವೇಷಗಳನ್ನು ಹಾಕ್ಕೊಂಡು ಸುತ್ತಮುತ್ತ ಈ ಭಾಗದ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂಥ ಜನಸಂಖ್ಯೆ ಕರೆಸ್ಕೊಂಡು ಸುಮಾರು ಒಂದು 5,000 ಸಂಖ್ಯೆ ಜನ ಸೇರಿಸಿ ಆಗಿನ ಟೈಮಲ್ಲೇ ಆ ಸಮಯದಲ್ಲಿ 5,000 ಜನ ಒಂದು 5,000 ಜನಸಂಖ್ಯೆ ಸೇರಿಸಿ ಬಸ್ಗಳು ಬರೋದು, ಯಾವಾಗ ಕಾರುಗಳು ಏನಿಲ್ಲ, ಬಸ್ಗಳು ಬರೋಂಥ ಜನ ಬಸ್ಗಳು ಬಂದು, ರೈಲಿಗೆ ಬರೋಂಥ ರೈಲಿಗೆ ಬಂದು, ಬುಡುಗಜಂಗಮ್ ಅಷ್ಟೇ, ಬೇರೆ ಯಾವ ಜಾತಿ ಇಲ್ಲ. ಅಲ್ಲಿ ದುರ್ಗಮ್ಮ ಟೆಂಪಲ್ ಇಂದ ಹಿಡಿದು ಮೇನ್ ಬಜಾರ್ DC ಆಫೀಸ್ ಮಟ್ಟ ಮೆರವಣಿಗೆ, ಅಲ್ಲಿ ಮೆರವಣಿಗೆ ಮುಗಿಸಿ ನಾವು ಗ್ರೌಂಡಲ್ಲಿ ಫಂಕ್ಷನ್ ಮಾಡ್ತೀವಿ. ಫಂಕ್ಷನ್ ಮಾಡಿ ನಮ್ಮ ಆಚಾರ ವಿಚಾರಗಳನ್ನು ತಿಳಿಸ್ತೀವಿ. ತಿಳಿಸಿದ ನಂತರ ಏನಾಯ್ತು, ಆದರೂ ಸುತ್ತ ನಮ್ಮ ಜಾತಿ ಪ್ರಮಾಣ ಪತ್ರ ಇಶ್ಯೂ ಆಗಲಿಲ್ಲ. ಮತ್ತೆ ಬೆಂಗಳೂರಿಗೆ ಆವಾಗ ಏನು ಮಾಡಿದ್ವಿ, ಜಾತಿ ಪ್ರಮಾಣ ಪತ್ರ ಹಿಂಗಾದ್ರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಮತ್ತೆ ಒಂದು 2-3 ಮೀಟಿಂಗ್ಗಳು ಮಾಡ್ಕೊಂಡು, ಆವಾಗ ಶ್ರೀನಿವಾಸ್ ಮುಖಂಡತ್ವದಲ್ಲಿ ಶ್ರೀನಿವಾಸ್ ಜೊತೆಗೆ ಅಷ್ಟೊತ್ತಿಗೆ ನನಗೆ ಮದುವೆ ಆಗಿತ್ತು. ಶ್ರೀನಿವಾಸ್ ನಾನು ಕೂಡ ಒಂದೇ ಮನೆಯಲ್ಲಿ ಮದುವೆ ಆಗಿರೋದು. ಶ್ರೀನಿವಾಸ ಒಬ್ಬರು ರಾಜ್ಯಾಧ್ಯಕ್ಷರಿದ್ರು ಆವಾಗ. ಅವರ ಒಂದೇ ಮನೆಯಲ್ಲಿ ಅಂದರೆ ಆತನ ಹೆಂಡತಿಯ ತಂಗಿ ನನ್ನ ಸ್ವಂತ, ನನ್ನ ಹೆಂಡತಿ ಕೂಡ ಸಡ್ಡಕರಾದಿವಿ. ಆದಾಗ ಅಣ್ಣ ತಮ್ಮಳ ರೀತಿ ವ್ಯವಹಾರ ಮಾಡಿದಾಗ ಇದ್ದಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಷ್ಟೊತ್ತಿಗೆ ನಾನು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ನನ್ನ ಹೊಟ್ಟೆ ಜೀವನಕ್ಕಾಗಿ ತಿರುಗಿ ಬಂದಿದ್ದು ವ್ಯವಹಾರಕ್ಕಾಗಿ. ಪ್ಲಾಸ್ಟಿಕ್ ಬಿಂದಿಗೆ ಮಾರಿದೆ, ಕೊಡ ಮಾರಿದೆ, ಪ್ಲಾಸ್ಟಿಕ್ ಬುಟ್ಟಿ ಮಾರಿದೆ, ಇವೆಲ್ಲವೂ ಶುರುವಾಗಿತ್ತು ನನ್ನ ವೈಯಕ್ತಿಕ ಜೀವನ. ವೈಯಕ್ತಿಕ ಜೀವನ ಜೊತೆಗೆ ಏನು ಮಾಡಬೇಕು ಅನ್ನೋದು ಉದ್ದೇಶ ನಮ್ಮ ಕಾಡ್ತಾ ಇತ್ತು. ನಮಗೆ ಜಾತಿ ಪ್ರಮಾಣ ಪತ್ರ ಇಲ್ಲಾಂದ್ರೆ ನಮ್ಮ ಗತಿ ಏನು? ಅಷ್ಟೊತ್ತಿಗೆ ನಮ್ಮದು ಲೋನ್ ಆಗೋದು, ಲಿಫ್ಟ್ ಇರಿಗೇಷನ್ ಲೋನ್ ಆಗೋದು ನಿಂತು ಬಿಡ್ತು. ಜಾತಿ ಪ್ರಮಾಣ ಪತ್ರ ಇಲ್ಲ, ಅದಕ್ಕೆ ಕಾಸ್ಟ್ ಇಲ್ಲ ಅಂದ್ರೆ ಕೊಡಕ್ ಬರಲಿಲ್ಲ. ಅಲ್ಲಿಂದ BDCC ಬ್ಯಾಂಕಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರ ತಗೊಂಬರಪ್ಪ, ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಸ್ಟಾಪ್ ಆಯ್ತು. ನಮ್ಮ ಗತಿ ಏನು? ಬೋರ್ ಹಾಕ್ಸ್ಕೊಂಡ್ರೆ ಇಲ್ಲ ನೀರು, ಬಾಯಿ ತೊಡಕ್ಕೆ ಕರೆಂಟ್ ಕೊಡೋಂಗಿಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋದ್ರೆ ಇಲ್ಲ, ಇನ್ನು ಏನು ನಮ್ಮ ಪರಿಸ್ಥಿತಿ ಅನ್ನೋ ನಮ್ಮ ಚಿಂತೆ ಕಾಡ್ತಾ ಇದ್ದೆ. ಆದರೂ ಸುತ್ತ ನಾನು 2-3 ರಾಜ್ಯಗಳು ತಿರುಗಿ ಕೂಡ ನೋವು ಕಾಡ್ತಾ ಇತ್ತು. ತದನಂತರ ಏನಾಯ್ತು, 1999ರಲ್ಲಿ 92ರಲ್ಲಿ ನಾನು ಮಹಾರಾಷ್ಟ್ರದಿಂದ ಊರಿಗೆ ಬರ್ತೀನಿ. ಇವೆಲ್ಲ ಆದ ನಂತರ, ಘಟನೆಗಳಾದ ನಂತರ ನಾನು ವ್ಯವಸಾಯ ಮಾಡ್ತಿದ್ದೆ. ಮತ್ತೆ ಸುಮಾರು ಒಂದು 10 ಎಕರೆ ಜಮೀನಲ್ಲಿ ಮೆಣಸಿನ್ಕಾಯಿ ಇಡ್ತೀನಿ. ಆಗಿನ ಟೈಮಲ್ಲಿ ಮಹಾರಾಷ್ಟ್ರ ಎಲ್ಲ ತಿರುಗಿ ನನ್ನ ಮಗಳು, ದೊಡ್ಡ ಮಗಳು ಹುಟ್ಟಿದ ಮೇಲೆ ಸುಮಾರು ಮಹಾರಾಷ್ಟ್ರ ಎಲ್ಲ ಸಂಪೂರ್ಣ ತಿನ್ನು, ಬಾಂಬೆ, ಮಹಾರಾಷ್ಟ್ರ ಎಲ್ಲ ತಿರುಗಿದ್ರು ಸುತ್ತ ಎಲ್ಲಿ ಹೋದ್ರೆ ನಮಗೆ ಕಾಡ್ತಾ ಇತ್ತು. ಈ ವಿಷಯ ಕೊರಿತಾ ಇತ್ತು. ನಮ್ಮ ಬದುಕು ಏನು, ನಮ್ಮ ಜಾತಿನೇ ಇಲ್ಲ ಅಂದಮೇಲೆ ನಾವು ಹೆಂಗ್ ಬದುಕೋದು? ಹಿರಿಯರು ಹೇಳ್ತಾರೆ ಪಾಪ, ಹೋರಾಟ ಮಾಡ್ಬೇಕಂತ. ನಿಜ, ಹೋರಾಟ ಮಾಡಲೇಬೇಕಾಗತ್ತೆ. ಇದನ್ನ ಎಷ್ಟೋ ಬದುಕಬೇಕು, ಜನ ಬದುಕಬೇಕು, ನಾನೊಬ್ಬನು ಬದುಕೋದಲ್ಲ, ಜನ ಬದುಕಬೇಕನ್ನೋದು ನಮ್ಮ ಉದ್ದೇಶ. ನನ್ನ ಗಮನಕ್ಕೆ ಕಾಡ್ತಾ ಇತ್ತು. ಅಷ್ಟೊತ್ತಿಗೆ ನನ್ನ ಬಾಮೆಯಿಂದ ನಾನು ಹಿಂದೆನೇ ಇರ್ತಿದ್ದೆ ಮೊದಲಿಂದಲೂ. ಅಲ್ಲಿಂದ ನಾನು ಸೋಮಲಾಪುರಕ್ಕೆ ಆಯ್ತು, ಜಮೀನು ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ತಿನ್ನೋಣಂತ ಮತ್ತೆ ಬಂದೆ. ಸೋಮಲಾಪುರಕ್ಕೆ ಬಂದು ಒಂದು 10 ಎಕರೆ ಜಮೀನಲ್ಲಿ ಮೆಣಸಿನ ಗಿಡ ಇಟ್ಟಿವಿ. ಮೆಣಸಿನ ಗಿಡ ಇಟ್ಟಾಗ ಅವಾಗ ಸನ್ಮಾನ್ಯ ದೇವೇಗೌಡ ಪ್ರಧಾನಮಂತ್ರಿ ಇದ್ದರು ಆಗಿನ ಟೈಮಲ್ಲಿ. ನಾನು ಅನ್ನಿಗಿರಿಗೆ ಬಂದು ಬೀಜ ತಗೊಂಡೋಗಿ ಹಾಕಿ ಮಾಡಿದ್ರೆ ದೊಡ್ಡ ಮಳೆ ಬಂದು ಸಂಪೂರ್ಣವಾಗಿ ಹೊಲ ನಾಶ ಆಯಿತು. ನಾಶ ಆದಾಗ ನನಗೆ ಅಲ್ಲಿ ಸಾಲ ಜಾಸ್ತಿ ಆಯಿತು. ಸ್ವಲ್ಪ ಸಾಲ ಹೆಚ್ಚಾಯಿತು, ನಮಗೇನೂ ಉಳಿಲಿಲ್ಲ. ನಾನು ನನ್ನ ಹೆಂಡತಿ ಕೂಡ, ನನ್ನ ಅಣ್ಣ ತಮ್ಮಂದಿರುಗಳು ಜಗ್ಗಿ ಸಾಕಷ್ಟು ದುಡಿದ್ವಿ. ನನಗೆ ವ್ಯವಸಾಯದು ಗೊತ್ತು. ಸುಮಾರು 4 ಎತ್ತುಗಳು 2 ಬಂಡಿ ಕಟ್ಟಿದ್ದೆ ನಾನು ಆ ಟೈಮ್ಗೆ. ದುಡಿದಂಥವನು ನಾನು, ನನ್ನ ಹೆಂಡತಿ ಇಬ್ಬರು ಕೂಡ ಔಷಧ ಹೊಡಿತಿದ್ದೀವಿ. ಅಷ್ಟು ಕಷ್ಟಪಟ್ಟರೆ ದೇವ್ರು ನನಗೆ ಅನ್ಯಾಯ ಮಾಡಿಬಿಟ್ಟ ಅಂಬೋದು ನನಗೆ ಕಾಡ್ತಾ ಇದ್ದಾಗ ನಮ್ಮ ಅಣ್ಣ ತಮ್ಮಂದರು ಇಲ್ಲಿ ಒಬ್ಬರು ಆರಾಮಿದ್ದಿಲ್ಲ, ಹೊಸಪೇಟೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಬಾಮೈರು ಇವರೆಲ್ಲರೂ ಪ್ಲಾಸ್ಟಿಕ್ ವ್ಯಾಪಾರ ಮಾಡ್ತಾಯಿದ್ರು. ಇಲ್ಲಿ ಒಂದು ಲಕ್ಷ್ಮೀ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಅಂತೇಳಿ ಒಂದು ಇದೇ ಏರಿಯಾದಲ್ಲಿ ಒಂದು ಸೀಸ್ ಆಗಿತ್ತು ಬ್ಯಾಂಕ್, KCFC ಬ್ಯಾಂಕಲ್ಲಿ. ಅದನ್ನು ಇವರು ಪತ್ತೆ ಹಚ್ಚಾರ, ಬ್ಯಾಂಕ್ ಸೀಸ್ ಆಗೈತೆ, ಒಂದು ಫ್ಯಾಕ್ಟ್ರಿ ಐತೆ. ನಾವು ಕೂಡ ಅದನ್ನೇ ಸಿಲ್ವರು ಕರ್ನೂಲಿನಿಂದ ತರಬೇಕು, ಆದವನಿಂದ ತರಬೇಕು. ಇಲ್ಲೇ ಒಂದು ಫ್ಯಾಕ್ಟ್ರಿ ನಾವು ಉತ್ಪಾದನೆ ಮಾಡಿದ್ದೆ ನಿಜ. ಆದರೆ ನಾವೆಲ್ಲ ಬದುಕ್ಬೋದಲ್ಲ ಅನ್ನೋದು ಇವರೆಲ್ಲ ವಿಚಾರ ಮಾಡಿ ನನಗೆ ತಿಳಿಸಿದ್ರು, ಗಮನಕ್ಕೆ ತಂದರು. ಆಯ್ತು ನೋಡೋಣ ಅಂಬೋದ್ರಾಗ ನಾನು ಕೂಡ ಒಂದು ದಿವಸ ಬಂದು ಆ ಫ್ಯಾಕ್ಟ್ರಿ ಎಲ್ಲ ನೋಡ್ತೀನಿ. ನಿಜ ನಾವು ಮಾಡೋದು ಅದನ್ನೇ ಉದ್ಯೋಗ.
ಈಗ ಊರಲ್ಲಿ ಹೋದ್ರೆ ಭಿಕ್ಷೆ ಕೊಡ್ತಾ ಇಲ್ಲ, ಕಲಾವಿದರಿಗೆ ಬಹಳ ಕಡಿಮೆ ಆಯ್ತು, ಬೆಲೆನೇ ಇಲ್ದಂಗೆ ಆಯ್ತು, ಮಕ್ಕಳು ಓದ್ಸಕ ಕಷ್ಟ ಆಯ್ತು, ಜಾತಿ ಗುಣಪತ್ರನೇ ಇಲ್ಲ, ಸಿಗ್ತಾ ಇಲ್ಲ, ಏನ್ ಪರಿಸ್ಥಿತಿ ಅನ್ನೋದು ವಿಚಾರ ಮಾಡ್ಕೊಂಡು ಆಯ್ತು ಹೊಲ ಅಷ್ಟೊತ್ತಿಗೆ ನನಗೆ ಲಾಸ್ ಆಗಿ ಸುಮಾರು ಲಕ್ಷಾನುಗಟ್ಟಲೆ ಲಾಸ್ ಆಯ್ತು. ಆಗಿನ ಟೈಮಿಗೆ ಲಕ್ಷಾನುಗಟ್ಟಲೆ ಅಂದ್ರೆ ಮನುಷ್ಯನು ಉರ್ಲಾಕಣ್ ಸಾಗಂತ ಪರಿಸ್ಥಿತಿ ಲಾಸ್ ಆಯ್ತಲ್ಲ ಅನ್ನೋ ಒಂದು ಉದ್ದೇಶ ಆಯ್ತು. ಈ ವ್ಯವಸಾಯನೇ ಬೇಡ, ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಣ ಅಂಬೋದು ನನ್ನ ಉದ್ದೇಶ ಬಂದೆ. ಅಲ್ಲಿಂದ ಇಲ್ಲಿಗೆ ಬಂದೆ, ಹೊಸಪೇಟೆಗೆ ಬಂದೆ. ಹೊಸಪೇಟೆಗೆ ಸುಮಾರು 95ರಲ್ಲಿ 96ರಲ್ಲಿ ಇಲ್ಲಿಗೆ ಬಂದೆ. ಅಲ್ಲಿ 2002ರಲ್ಲೇ ಜಾತಿ ಪ್ರಮಾಣಪತ್ರ 99ರಲ್ಲೇ ಇಸು ಮತ್ತೆ ಬಂದಾಯ್ತು. ಅಲ್ಲಿಂದ 4-5 ವರ್ಷದಲ್ಲಿ ನನ್ನ ಜಾತಿ ಪ್ರಮಾಣಪತ್ರ ಇಲ್ಲ. ಗೌರಿ ತ್ರಿವೇದಿ DC ಅಷ್ಟೊತ್ತಿಗೆ ನಾವು ಇಲ್ಲಿಗೆ ಬಂದಾಗ ಏನಾಯ್ತು, ಟೆಂಟ್ಗಳು ಹಾಕೊಂಡು ಸುಮಾರು ಒಂದು 60-70 ಟೆಂಟ್ಗಳು ನನ್ನ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಬ್ಯಾಂಕ್ಲಿಂದ ನಾನು ತಗೊಂಡ್ಮೇಲೆ ಆ ಫ್ಯಾಕ್ಟ್ರಿ ನಡ್ಸೋಕೆ ಪ್ರಯತ್ನ ಮಾಡ್ತಿರುವಾಗ ಕೆಲವೊಂದು ಇದು ಆಪರೇಟರ್ಗಳು ಕರ್ಕೊಂಡ್ಬಂದು ಗುಂಡಾಲ್ಚೆ ಮಾಡೋದು, ಅದ್ರ ಜೊತೆಗೆ ಸಿಲ್ವರ್ ಸಾಮಾನು ಪ್ಲಾಸ್ಟಿಕ್ ಸಾಮಾನು ಹಾಕಿದಾಗ ಸುಮಾರು ಟೆಂಟ್ಗಳು ನಮ್ಮ ಹತ್ರ ಬಂದರು. ಆಗಿನ ಟೈಮಲ್ಲಿ ವ್ಯಾಪಾರ ಊರಕ್ಕೆ ಹೋಗಾರೆ ವ್ಯಾಪಾರ ಮಾಡಕ್ ಆಗ್ತಿರ್ಲಿಲ್ಲ. ಇವರು ನಾವು ಭಿಕ್ಷಾಟನೆ ಬಿಡಿಸಿ ವ್ಯಾಪಾರಕ್ಕೆ ತಂದಿರಿ ನೋಡ, ಬರೀ ಭಿಕ್ಷಾಟನೆ ಹೋಗೋರೆ, ಗಂಗೆ ಗೌರ ಇಟ್ಕೊಂಡು ಹೆಣ್ಣು ಮಕ್ಳು ಹೋಗೋರು, ಬರೀ ಜೋಡಿ ಹಾಕೊಂಡು ಹೋಗೋರು. 98 ಮಠ 2000 ಮಠ ಕೂಡ ಜೋಡಿ ಹಾಕೊಂಡು ಹೋಗೋದು, ಇವಾಗೆಲ್ಲ ಬಿಚ್ಚಕ್ಕೆ ಹೋಗೋರು. ವ್ಯಾಪಾರ ಮಾಡೋರು 1 2 3 4 ಮಂದಿನೇ ಕಾವಡಿಗೆ ಹಾಕೊಂಡು ಹೋಗೋರು. ಹಿಂಗಾದ್ರೆ ಆಗೋದಿಲ್ಲ ಅಂತಂದೇಳಿ ಮೈತ್ರಿ ಸಾರ್ ಅವರೆಲ್ಲ ಬಂದು ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದಾಗ ಮೈತ್ರಿ ಸಾರ್ ಮಾರ್ಗದರ್ಶನ ಪಡೆದು, ಅಷ್ಟೊತ್ತಿಗೆ ಮೈತ್ರಿ ಸಾರ್ ಬಂದಿದ್ರು. ಮೈತ್ರಿ ಸಾರ್ ಮಾರ್ಗದರ್ಶನ ಪಡೆದು ಇಲ್ಲ ಹಿಂಗಾದ್ರೆ ಆಗೋದಿಲ್ಲ, ಎಲ್ಲ ಹೆಣ್ಮಕ್ಳಿಗೆ ಕೂಡ ನೀವು ವ್ಯಾಪಾರ ಕಲಿಸ್ಕೊಡ್ಬೇಕು ಅನ್ನೋದು ಅವ್ರು ಹೇಳಿದಾಗ ಭಿಕ್ಷಾಟನೆ ಬಿಟ್ಟು ವ್ಯವಹಾರಕ್ಕೆ ತೊಗೊಂಬನ್ನಿ ಅಂದಾಗ ಹೆಣ್ಮಕ್ಳಿಗೆ ಪುಟ್ಟಿ ತೊಗೊಂಬಂದಿವಿ. ಅದು ಜಾಲಿ ಹಾಕಿ ಹೆಣ್ಮಕ್ಳು ತಲೆ ಮೇಲೆ ಇಟ್ಟು ಅವ್ರನ್ನ ಹೋಗೋದಿಲ್ಲ ನಾವು ವ್ಯಾಪಾರ ಹೆಂಗ್ ಅನ್ಬೇಕು ಅಂತ ನಾಸಿಗೆ ಹೆಣ್ಮಕ್ಳಿಗೆ ಆದ್ರೆ ತಲೆ ಮೇಲೆ ಇಟ್ಟು ಮಾರಷ್ಟು ಮಾರ್ಕೊಂಬರ್ರಿ, ಸುಮ್ಮನೆ ಹೋದ್ರೆ ಕರಿತಾರೆ ಜನ, ಅವರೇ ತಗೊಂತಾರ ಅಂಬೋದು ನಾವು ದುಡ್ಡೊಂದು ತಗೋರಿ, ನೀವು ಅವ್ರಿಗೆ ಬರೋದೇ ಇಲ್ಲ, ದುಡ್ಡೊಂದು ಎಣಿಸ್ಕರಿ, ಯಾಕೆ ಇದು ಮಾಡ್ತೀರ ಅಂತ ಹಂಗೆ ಮಾಡಿ ಅವ್ರಿಗೆ ಒಂದು ರೀತಿ ಭಿಕ್ಷಾಟನೆ ಬಿಟ್ಟು ವ್ಯಾಪಾರಕ್ಕೆ ಇಳಿಸಿದೀವಿ. ಇಲ್ಲಿ ಹೆಣ್ಮಕ್ಳನ್ನ, ಗಂಡ್ಮಕ್ಳು ಹೆಣ್ಮಕ್ಳನ್ನ ಇಳಿಸಿದ ನಂತರ ಮತ್ತೆ ಒಂದು ಕಡೆಗೆ ಹೋರಾಟ ಜಾತಿ ಪ್ರಮಾಣಪತ್ರ ವಿಷಯದಲ್ಲಿ. ಅವಾಗ ಏನಂತ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರೇ ಇರಲಿಲ್ಲ, ಅಂದ್ರೆ ಒಂದು ಅಡ್ರೆಸ್ ಬರೋದಕ್ಕೆ ಒಂದು ಜಾತಿ ಒಂದು ಯಾವುದೇ ನಾವು ಸರ್ಕಾರಕ್ಕೆ ವರದಿ ಕೊಟ್ಟರೆ ಎಂಟಾಪ್ಗೆ ಹೋಗ್ತಿತ್ತು. ಇನ್ನು ಇಲ್ಲಿ ಜಾತಿ ಪ್ರಮಾಣಪತ್ರ ಇಡೀ ಕರ್ನಾಟಕದ್ದೇ ಲಕ್ಷ್ಮೀ ಅಲ್ಯೂಮಿನಿಯಂ ಇಂಡಸ್ಟ್ರಿ ಅಂತ ಒಂದು ಹೆಸರಾಯ್ತು. ಲಕ್ಷ್ಮೀ ಅಲ್ಯೂಮಿನಿಯಂ ಇಂಡಸ್ಟ್ರೀಸ್ ಹೆಸರಲ್ಲಿ ಹೌಸ್ ನಂಬರ್ 36 ಅದೇ ನಂಬರ್ ಮೇಲೆ ಒಂದು ಫಾರಂ ಮಾಡ್ತೀವಿ. ಇಲ್ಲೊಂದು ತಾಲೂಕು ಅಧ್ಯಕ್ಷ, ನನಗೆ ತಾಲೂಕು ಅಧ್ಯಕ್ಷ ಮಾಡ್ತಾರೆ ಹಿರಿಯರೆಲ್ಲ ಸೇರಿ. ತಾಲೂಕು ಅಧ್ಯಕ್ಷರು ಮಾಡ್ಬೇಕಾದ್ರೆ ಅವತ್ತು ಜೋಳಿಗೆ ಒಂದು 20 ರೂಪಾಯಿ ಎತ್ತಬೇಕು ಖರ್ಚಿಗೆ. ಇಡೀ ತಾಲೂಕಾದಂಥ ದುಡ್ಡು ಎತ್ತಿದ್ರೆ 720 ರೂಪಾಯಿ ಸಿಗುತ್ತೆ ನಮ್ಮ ಕೈಗೆ. 720 ರೂಪಾಯಿ ಇವತ್ತಿಗೆ ಕೂಡ ಜಮ್ಮಣ್ಣ ನಮ್ಮ ಬಾಮೈದ ಅವನ ಹತ್ರನೇ ದುಡ್ಡು ಇಟ್ಟಿವಿ. ಅದನ್ನ 720 ಖಜಾಂಚಿದ್ರು ಅವ್ರ ತಾಲೂಕಿಗೆ, ಅವ್ರ ಹತ್ರ ಇಟ್ಟು ಆ ದುಡ್ಡು ಕೂಡ ಬಡಿಸ್ಲಿಲ್ಲ. ಅಲ್ಲೇವರೆಗೆ ಆ ದುಡ್ಡು ಬಡಿಸ್ಲಿಲ್ಲ, ನಾನು ಯಾರ ದುಡ್ಡು ಬಡಿಸ್ಲಿಲ್ಲ. ಅಲ್ಲಿಂದ ಏನಾಯ್ತು, ಮೀಟಿಂಗ್ ಆದ ಕೂಡಲೇ ಗೌರಿ ತ್ರಿವೇದಿ ಹೋಯ್ತು, ಚೇಂಜ್ ಆಯ್ತು. ಮಂಜುಳಾ DC ಬಂದ್ರು ಬಳ್ಳಾರಿ. ಮಂಜುಳಾ DC ಬಂದಾಗ ಕೂಡ ಜಾತಿ ಪ್ರಮಾಣಪತ್ರ ಇಶ್ಯೂ ಆಗ್ಲಿಲ್ಲ. ಏನು ಹಿಂಗಾದ್ರೆ ಅಂತಂದು ಹೇಳಿ ಅವಾಗ ಶ್ರೀನಿವಾಸ ಅಣ್ಣ ಕೂಡ ನನಗೆ ಬೈತಾ ಇದ್ರು, ನೀನು ಬರೇ ಅದು ಮಾಡ್ಕೊಂತ ಇದು ಮಾಡ್ಕೊಂತ ಕುಂತ್ರೆ ಜಾತಿನ ಯಾರ್ರಿ ಫುಲ್ ಬೀಳೋದು, ಎಲ್ಲರಂದ್ರೆ ಯಾರು ಇರ್ತಾರೆ ಯಾರು ಇರ್ತಾರೆ, ನೀನೊಬ್ಬ ತನ ಇರ್ಬೇಕಲ್ಲ ನನ್ನ ಜೊತೆಗೆ, ಯಾಕೆ ಹಂಗೆ ಮಾಡ್ತೀವಿ ಅಂತಂದೇಳಿ ಅವಾಗ LS ರಾಮರಾವ್ ಅವರೆಲ್ಲ ಓದ್ತಾ ಇದ್ರು. ಇನ್ನ ಓದಂಥ ಸಂದರ್ಭದಲ್ಲಿ ಅವಾಗ ಯಾರು ಹೋಗ್ತೀವಿ ಬೆಂಗಳೂರಿಗೆ, ನಾನು ಶ್ರೀನಿವಾಸ ಅಣ್ಣ ಜೊತೆಗೆ ಮಲ್ಲಿಕಾರ್ಜುನಪ್ಪ ಅಂತೇಳಿ LS ರಾಮುಡು ತಂದೆ ಮಲ್ಲಿಕಾರ್ಜುನಪ್ಪ ಮತ್ತು ಅಂಜಿನಪ್ಪ ನಮ್ಮ ಸೋದರ ಮಾವ ಮಗ ಅಂಜಿನಪ್ಪ ಅಂತೇಳಿ ದೊಡ್ಡ ಕಲಾವಿದ ಆತ. ಅಂಜಿನಪ್ಪ ಮತ್ತು ಇಲ್ಲಿಂದ ಸಿರುಗುಪ್ಪಲ್ಲಿಂದ ಹಳೆಕೋಟೆಯಿಂದ ಈರಣ್ಣ ಕೊಂಡಪಿಲ್ಲ ಅಂತೇಳಿ ಆತ, ಮತ್ತು ಮಾನವಿಯಿಂದ ಅಂಬರೀಷನ್ ಕರಿತೀವಿ. ಅಂಬರೀಷ್ ಇದಾನೆ ಈಗ ಅವ್ರಿಗೆ ಅಂಬರೀಷಿ. ಮತ್ತೆ ನಮ್ಮೂರಲ್ಲೇ ದೊಡ್ಡ ಮಾರಕ್ಕೆ ಅಂತೇಳಿ ಹೆಣ್ಣುಮಗಳು ಕೂಡ ಕರ್ಕೊಂಡು ಹೋಗ್ತೀವಿ ಸರ್. ಸುಮಾರು 10 ಜನ. ಅದರಲ್ಲಿ ಈ 10 ಜನ ಏನ್ ಮಾಡ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾರ ಹತ್ರ ಹೋಗ್ಬೇಕು ಅಷ್ಟೇ. ಇನ್ನ ಪ್ರಧಾನಮಂತ್ರಿ ದೇವೇಗೌಡರು ಇದಾರ ಆ ಟೈಮಲ್ಲಿ, ಪ್ರಧಾನಮಂತ್ರಿ ಸಮಯದಲ್ಲೇ ದೇವೇಗೌಡರು ಪ್ರಧಾನಮಂತ್ರಿ. ಇನ್ನ ಆವಾಗ ಯಾರು ನಡ್ಕೋಬೇಕು ಅಲ್ಲಿ ಹೋಗಿ ಅಂತ ನಮ್ಮನ್ನ ವಿಚಾರ ಮಾಡಿ ವೈ ಕೃಷ್ಣಪ್ಪ ಅಂತೇಳಿ ಬೆಂಗಳೂರಲ್ಲಿ ಅಧ್ಯಕ್ಷ, ಕರ್ನಾಟಕ ರಾಜ್ಯಾಧ್ಯಕ್ಷ, ಬುಡುಗ ಜಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರವರು. ಅವ್ರ ಅಧ್ಯಕ್ಷರಿದ್ದಿದ್ದೇ ನಮಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಸಂಘಟನೆ ಇತ್ತು ಮೊದಲಿಗೆ, ಅವ್ರು ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಬುಡುಗ ಜಂಗಮ್ ಹೆಸರಲ್ಲಿ
ಹಾ, ಗೊತ್ತಿಲ್ಲ. ವೈ ಕೃಷ್ಣಪ್ಪ ಅಂತೇಳಿ ಯಜಮಾನ ಒಬ್ಬರೇ ಬ್ಯಾಗ್ ಹಾಕೊಂಡು ಸ್ಕೂಲ್ ಮಾಸ್ಟರ್. ಹಾ, 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 ಹಾ. ಆತನ ಪತ್ತೆ ಹಚ್ಚಿದ್ರು ನಮ್ಮ ಅಣ್ಣ. ಹಾ, ಪತ್ತೆ ಹಚ್ಚಿದಾಗ ಶ್ರೀನಿವಾಸ ನಾವೆಲ್ಲ ಹೋಗಿ ಅವ್ರ ಮನೆಗೆ ಎಲ್ಲಿ ಇಂಥ ತಲೆ ಇದಾರೆ ಅಂತಂದೇಳಿ ಅವಾಗ ಮೊಬೈಲ್ಗಳು ಅವೆಲ್ಲ ಯಾವ ಇಲ್ಲ. ಹೌದು. ಇದ್ರೆ ಲ್ಯಾಂಡ್ಲೈನ್ ಯಾರಿಗೂ ಇತ್ತೇನೋ ಗೊತ್ತು, ನಮ್ದೊಂದು ಲ್ಯಾಂಡ್ಲೈನ್ ಇತ್ತಿಲ್ಲ, ಹಾಕ್ಸ್ಕೊಂಡಿದ್ದೆ ಅಷ್ಟೊತ್ತಿಗೆ. ಹಾ, ಹಾ, ಹಾ. ಅವಾಗ ಲ್ಯಾಂಡ್ಲೈನ್ ಫಸ್ಟ್ ಫೋನು ನಮ್ಮ ಮನೆಗೆ ಹಾ. ಕರ್ನಾಟಕದಲ್ಲಿ ಜಂಗಲಲ್ಲಿ Yes, ಹೌದು, ಹೌದು. ನಮ್ಮ